ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಕೊಡಗಿನ ಗೌರಮ್ಮ ಬರೆದ ಒಂದು ಚಿತ್ರ ಅನ್ನುವಂತಹ ಕಥೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರ ಅನ್ನುವಂತಹ ಕಥೆಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಮಹತ್ವವನ್ನು ನೋಡಬಹುದು. ಹಾಗೆ ಪ್ರೇಮವಿಲ್ಲದೆ ಇರುವಂತಹ ಮದುವೆ, ಪ್ರೀತಿ ಇಲ್ಲದೆ ಆದಂತಹ ಒಂದು ಮದುವೆ, ಅದು ಮದುವೆಯೇ ಅಲ್ಲ ಅನ್ನುವಂತಹ ಈ ರೀತಿ ಹಲಬುತ್ತಾ ಇರುವಂತಹ ರೋಹಿಣಿಯ ಪಾತ್ರವನ್ನು ಈ ಕಥೆಯಲ್ಲಿ ನಾವು ಗಮನಿಸಬಹುದು. ಹಾಗೆ ವಿದ್ಯಾರ್ಥಿಗಳೇ, ಈ ಕಥೆಗೆ ಸಂಬಂಧಿಸಿದ ಹಾಗೆ ಒಂದು ಪ್ರಶ್ನೆ ಬರ್ತದೆ ನೋಡಿ. ಒಂದು ಚಿತ್ರ ಕಥೆಯಲ್ಲಿ ಬರುವ ರೋಹಿಣಿಯ ಪಾತ್ರದ ತುಮುಲಗಳೇನು, ವಿವೇಚಿಸಿರಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಕಥೆಯನ್ನು ನೋಡೋಣ. ರೋಹಿಣಿ ಬಲು ಮುದ್ದಾದ ಹುಡುಗಿ. ಗೌರಿ, ಶೀಲಾ, ಚಂದ್ರ ಎಲ್ಲರಿಗಿಂತಲೂ ಅವಳು ಸುಂದರಿ. ರೂಪಕ್ಕೆ ತಕ್ಕ ಗುಣವನ್ನೂ ದೇವರು ಅವಳಿಗೆ ಕೊಟ್ಟಿದ್ದ. ಆದ್ದರಿಂದಲೇ ಅವಳೆಂದರೆ ನನಗೆ ಬಲು ಪ್ರೀತಿ. ಶಾಲೆಗೆ ಹೋಗುವಾಗ ಬರುವಾಗ ನಮ್ಮ ಮನೆಯ ಎದುರಾಗಿಯೇ ಹೋಗಬೇಕಾದುದರಿಂದ ದಿನವೂ ನಾನವಳನ್ನು ನೋಡುತ್ತಿದ್ದೆ. ಒಮ್ಮೊಮ್ಮೆ ಏನಾದರೂ ಕೆಲಸ ಮಾಡುತ್ತಾ ಒಳಗಿದ್ದರೆ ಅವಳೇ ಒಳಗೆ ಬಂದು ಒಂದೆರಡು ಮಾತನಾಡಿ ಹೋಗುತ್ತಿದ್ದಳು. ನಮ್ಮ ಮನೆಯ ಹಿತ್ತಲಲ್ಲಿ ಅರಳಿದ ಹೂಗಳೆಲ್ಲ ಅವಳಿಗೇ ಮೀಸಲು. ರೋಹಿಣಿಯ ರೂಪಗುಣಗಳೂ ಅಲ್ಲದೆ ನನಗೆ ಹೆಣ್ಣು ಮಕ್ಕಳಿಲ್ಲದುದು ಅವಳ ಮೇಲಿನ ನನ್ನ ಅಗಾಧ ಪ್ರೇಮಕ್ಕೆ ಕಾರಣವಾಗಿರಬಹುದು. ಅಂತೂ ಅವಳೆಂದರೆ ನನಗೆ ಅಷ್ಟು ಮಮತೆ. ರೋಹಿಣಿಯ ತಾಯಿಗೆ 7 ಜನ ಹುಡುಗಿಯರು. 4ನೆಯವಳೇ ರೋಹಿಣಿ. ಅವಳಿಗಿಂತಲೂ ಚಿಕ್ಕ ಮಕ್ಕಳಿದ್ದುದರಿಂದ ಮನೆಯಲ್ಲಿ ಅವಳನ್ನು ವಿಶೇಷವಾಗಿ ಮುದ್ದಿಸುವವರಿಲ್ಲ. ಆದ್ದರಿಂದಲೇ ಬಹುಶಃ ಅವಳಿಗೂ ನನ್ನ ಪ್ರೇಮವು ಹಿತವಾಗಿ ಕಂಡಿತು. ಇನ್ನು ನನ್ನ ಮಗ ದಿನೇಶನಿಗೂ ಅವಳಲ್ಲಿ ಬಲು ಪ್ರೀತಿ. ನಾನೇನಾದರೂ ಅಂದರೆ ಒಲ್ಲೆ ಎನ್ನುತ್ತಿದ್ದ ಅವನು ಅವಳಿಗಾಗಿ ಮರ ಹತ್ತಿ ಸೀಬೆಕಾಯಿ ಕೊಯ್ದು ಕೊಡುತ್ತಿದ್ದ. ಮುಳ್ಳುಗಳ ಮಧ್ಯದಿಂದ ಹೂ ಕಿತ್ತು ತರುತ್ತಿದ್ದ. ಚಿತ್ರ ಬರೆದು ಕೊಡುತ್ತಿದ್ದ. ಅನೇಕ ಸಾರಿ ಜಗಳವಾಡಿ ಮಾತು ಬಿಟ್ಟು ಅವಳನ್ನು ಅಳಿಸುತ್ತಲೂ ಇದ್ದ. ಜನರೆಲ್ಲ ದಿನೇಶ ರೋಹಿಣಿಯರನ್ನು ನೋಡಿ ಗಂಡ ಹೆಂಡತಿಯರು ಎಂದು ತಮಾಷೆ ಮಾಡುವರು. ಆದರೆ ಅಕ್ಕ ತಂಗಿಯರಿಲ್ಲದೆ ಒಂಟಿಯಾಗಿ ಬೆಳೆದ ದಿನೇಶನ ರೋಹಿಣಿಯ ಮೇಲಿನ ಪ್ರೀತಿಯನ್ನು ನೋಡುವಾಗ ನನಗಂತೂ ಅವರು ಅಣ್ಣ ತಂಗಿಯರಂತೆಯೇ ತೋರುವರು. ಆಗ ರೋಹಿಣಿಗೆ 14 ವರ್ಷ ವಯಸ್ಸು. ಇಂಗ್ಲಿಷ್ 4ನೇ ತರಗತಿಯಲ್ಲಿ ಓದುತ್ತಿದ್ದಳು. ದಿನೇಶ ಅವಳಿಗಿಂತಲೂ 1 ವರ್ಷ ಹಿರಿಯವನಾದರೂ ಆ ವರ್ಷ ಮೆಟ್ರಿಕ್ ಪರೀಕ್ಷೆಗೆ ಕಟ್ಟಿದ್ದ. ಆ ವರ್ಷ ಅವನಿಗೆ ಓದು ಸ್ವಲ್ಪ ಹೆಚ್ಚು. ಅದೇ ರೋಹಿಣಿಯೊಡನೆ ಮೊದಲಿನಂತೆ ಹಾರಾಡಲು ಸಮಯವಿಲ್ಲ. ಆಗ ತಾನೇ ಬಾಲ್ಯವನ್ನು ಮೆಲ್ಲನೆ ದಾಟುತ್ತಿದ್ದ ರೋಹಿಣಿಗೂ ತಾನು ದೊಡ್ಡವಳಾಗಿದ್ದೇನೆ, ಇನ್ನು ಮೊದಲಿನಂತೆ ಹುಡುಗರೊಡನೆ ಕುಣಿದಾಡಬಾರದು ಎಂಬ ಭಾವನೆ ಬರತೊಡಗಿತ್ತು. ನನಗಂತೂ ದಿನಗಳು ಕಳೆದಂತೆ ಬೆಳೆಯುತ್ತಿರುವ ಅವಳ ಅಪೂರ್ವ ಸೌಂದರ್ಯವನ್ನು ನೋಡಿ ಹಿಡಿಸಲಾರದ ಹಿಗ್ಗು. ದೇವರಿವಳಿಗೆ ಸುಯೋಗ್ಯ ಪತಿಯನ್ನು ಕೊಡಲಿ, ಇವಳ ಜೀವನ ಸುಖಮಯವಾಗಲಿ ಎಂದು ಅವಳನ್ನು ನೋಡಿದಾಗಲೆಲ್ಲ ಮನದಲ್ಲೇ ಪ್ರಾರ್ಥಿಸುತ್ತಿದ್ದೆ. ಅವಳ ಅಕ್ಕಂದಿರಾದ ಗೌರಿ, ಶೀಲಾ, ಚಂದ್ರ ಎಲ್ಲರಿಗೂ ಮದುವೆಯಾಗಿ ಅವರವರ ಅತ್ತೆಯ ಮನೆಯಲ್ಲಿದ್ದರು. ಅವರ ಅತ್ತೆಯ ಮನೆಯವರು ಅನುಕೂಲಸ್ಥರು, ಗಂಡಂದಿರು ಓದಿ ತಿಳುವಳಿಕೆಯುಳ್ಳವರೂ ಆಗಿದ್ದರು. ಅವರೆಲ್ಲರಿಗಿಂತಲೂ ಮಿಗಿಲಾದ ಪತಿ ನಮ್ಮ ರೋಹಿಣಿಗೆ ದೊರೆಯಬೇಕು ಎಂಬುದು ನಮ್ಮೆಲ್ಲರ ಬಯಕೆ. ಇದರ ಮೇಲೆ ಅವಳ ತಂದೆ ಸುಧಾರಿಸಿದವರು. ಹೆಣ್ಣು ಮಕ್ಕಳಿಗೂ ಪ್ರೌಢ ಶಿಕ್ಷಣ ಕೊಡಿಸಬೇಕು ಎಂಬ ಹೆಬ್ಬಯಕೆ ಅವರಿಗೆ. ಮೊದಲಿನ 3 ಹುಡುಗಿಯರ ಮದುವೆಗಳು ಅವಳ ತಾಯಿಯ ಒತ್ತಾಯದಿಂದ ಬಾಲ್ಯದಲ್ಲೇ ನಡೆದು ಹೋಗಿದ್ದವು. ರೋಹಿಣಿಯ ತಂದೆ ಏನೀಗ ಅವಸರ, ಇವಳಾದರೂ ಸ್ವಲ್ಪ ಓದಲಿ ಎಂದು ವರವನ್ನು ನೋಡಿ ಎಂದು ಒತ್ತಾಯಪಡಿಸುವ ತಮ್ಮ ಹೆಂಡತಿಯನ್ನು ಸುಮ್ಮನಿರಿಸಿ ಬಿಡುತ್ತಿದ್ದರು. ಆದರೂ ಅವರಿಗೆ ರೋಹಿಣಿಯ ಮದುವೆಯ ಯೋಚನೆ ಇರಲಿಲ್ಲವೆಂತಲ್ಲ. ಸರಿಯಾದ ವರ ಸಿಕ್ಕಿ ಅವನು ಮದುವೆಯಾದ ಮೇಲೂ ರೋಹಿಣಿಯು ತನ್ನ ವಿದ್ಯಾಭ್ಯಾಸ ಮುಂದುವರಿಸಬಹುದು ಎಂಬ ಒಪ್ಪಿಗೆಯನ್ನು ಕೊಡುವವನಾದರೆ ಆಗಲೇ ಅವರು ಅವಳ ಮದುವೆಯನ್ನು ಮಾಡಲು ಹಿಂತೆಗೆಯುವಂತಿರಲಿಲ್ಲ. ಆದರೆ ಅಂದಿನ ತನಕವೂ ಅಂತಹ ವರನು ದೊರೆತಿಲ್ಲವಾದುದರಿಂದ ಅವಳ ಮದುವೆಯೂ ಆಗಿರಲಿಲ್ಲ.
ಇದೇ ಸಮಯದಲ್ಲಿ ರೋಹಿಣಿಯ ತಂದೆ ಬೇರೆ ಊರಿಗೆ ವರ್ಗವಾಗಿ ಹೊರಟು ಹೋದರು. 4-5 ವರ್ಷಗಳಿಂದ ಬಳಕೆಯಾಗಿ ಮನೆಯ ಮಗಳಂತಾಗಿದ್ದು ರೋಹಿಣಿಯನ್ನು ಅಗಲುವಾಗ ನಮ್ಮ ಮನೆಯವರಿಗೆಲ್ಲ ಬಲು ಬೇಸರ. ಅವಳಿಗೂ ನಮ್ಮನ್ನು ಅಗಲಲು ವ್ಯಥೆಯಾಗದಿರಲಿಲ್ಲ. ಹೊಸೂರಿಗೆ ಹೋಗುವ ಆನಂದವನ್ನೆಲ್ಲ ನಮ್ಮನ್ನು ಅಗಲಬೇಕಲ್ಲ ಎಂಬ ಬೇಸರವು ಎಲ್ಲಿಗೆ ಓಡಿಸಿಬಿಟ್ಟಿತೋ. ಹೊರಡುವಾಗ ಹೋಗಿ ಬರುತ್ತೇನೆ ಎಂದೆನ್ನುವುದಕ್ಕೂ ಆಗದಂತೆ ಅವಳ ದುಃಖವು ಗಂಟಲನ್ನು ಕಟ್ಟಿಬಿಟ್ಟಿತ್ತು. ಆ ವರ್ಷ ದಿನೇಶ್ ಮೆಟ್ರಿಕ್ ಪಾಸಾದ. ನಮ್ಮೂರಲ್ಲಿ ಕಾಲೇಜು ಇರಲಿಲ್ಲವಾದುದರಿಂದ ಕಾಲೇಜು ಶಿಕ್ಷಣದ ಸಲುವಾಗಿ ಅವನನ್ನು ಮದರಾಸಿಗೆ ಕಳುಹಿಸಲೇಬೇಕಿತ್ತು. ಮೊದಲೇ ರೋಹಿಣಿಯ ಇಲ್ಲದಿರುವಿಕೆಯಿಂದ ಬರಿದಾಗಿದ್ದ ನಮ್ಮ ಮನೆ ದಿನೇಶ ಹೊರಟು ಹೋದ ಮೇಲಂತೂ ತೀರ ಬರಿದಾಯಿತು. ದಿನದಿಂದ ದಿನಕ್ಕೆ ವ್ಯತ್ಯಾಸವಿಲ್ಲದಂತೆ 2 ವರ್ಷಗಳು ಉರುಳಿ ಹೋದವು. ಈ 2 ವರ್ಷಗಳಲ್ಲಿ ದಿನೇಶ 2 ಸಾರಿ ರಜೆಯಲ್ಲಿ ಮನೆಗೆ ಬಂದಿದ್ದ. ನನ್ನ ಆಗ್ರಹದ ವಿನಂತಿಯ ಮೇಲೆ ರೋಹಿಣಿಯನ್ನು ಅವಳ ತಾಯಿ 1-2 ಸಾರಿ ಕೆಲವು ದಿನಗಳ ಮಟ್ಟಿಗೆ ನಮ್ಮ ಮನೆಗೆ ಕಳುಹಿಸಿದ್ದರು. 2 ಸಾರಿಯೂ ರಜೆ ತೀರಿ ಹಿಂತಿರುಗಿ ಹೋಗುವಾಗ ರೋಹಿಣಿಯನ್ನು ಅವರ ಮನೆಗೆ ಮುಟ್ಟಿಸಿ 2 ದಿನ ನಿಂತು ಮುಂದಕ್ಕೆ ಮದರಾಸಿಗೆ ಹೋಗಿದ್ದ ದಿನೇಶ. 3ನೇ ವರ್ಷ ದಿನೇಶ ರಜೆಯಲ್ಲಿ ಮನೆಗೆ ಬರಲಿಲ್ಲ. ಯಾರೋ ಸ್ನೇಹಿತರೊಡನೆ ಜೋಗಿನ ಜಲಪಾತವನ್ನು ನೋಡಲು ಹೋದವನು ಆ ರಜೆಯನ್ನೆಲ್ಲ ಅವರ ಮನೆಯಲ್ಲೇ ಕಳೆಯಬೇಕಾಯಿತು. ರೋಹಿಣಿಯ ಮದುವೆಯಾದುದು ಆಗಲೇ. ಅವಳಿಗೆ ಆಗಲೇ ಮದುವೆ ಎಂದು ಮೊದಲೇ ದಿನೇಶನಿಗೆ ತಿಳಿದಿದ್ದರವನು ಬಾರದಿರುತ್ತಿರಲಿಲ್ಲ. ಆದರೆ ಅದು ಅಕಸ್ಮಾತ್ತಾಗಿ ನಿಶ್ಚಯವಾದ ಮದುವೆ. ನನಗೂ ಏನೇನೋ ಹಲವು ಅನಾನುಕೂಲಗಳ ದೆಸೆಯಿಂದ ಮದುವೆಗೆ ಹೋಗಲಾಗಲಿಲ್ಲ. ಆದರೂ ರೋಹಿಣಿಯ ರೂಪಕ್ಕೂ ಪ್ರಾಯಕ್ಕೂ ವಿದ್ಯೆಗೂ ಅನುರೂಪನಾದ ವರನೇ ದೊರೆತಿರುವನೆಂದು ತಿಳಿದು ಸಂತೋಷಪಟ್ಟೆ. ಆದರೆ ಕೆಲವು ದಿನಗಳ ಮೇಲೆ ಬಂದ ರೋಹಿಣಿಯ ಕಾಗದವನ್ನು ನೋಡುವಾಗ ಎದೆಯೊಡೆದು ಹೋಯಿತು. ಮದುವೆಗೆ ಹೋಗಿದ್ದವರ ಹೇಳಿಕೆಯ ಪ್ರಕಾರ ಅವಳ ಪತಿ ಹಣವಂತರ ಒಬ್ಬನೇ ಮಗ. ವಿದ್ಯೆ, ರೂಪ, ಪ್ರಾಯ ಎಲ್ಲದರಲ್ಲೂ ರೋಹಿಣಿಗೆ ಸರಿಯಾಗಿರುವಾತ. ರೋಹಿಣಿಯೂ ತನ್ನ ಕಾಗದದಲ್ಲಿ ಇವೆಲ್ಲವನ್ನೂ ಅಲ್ಲವೆಂದು ಬರೆದಿರಲಿಲ್ಲ ನಿಜ. ಆದರೆ ಅತ್ತೆ, ನನಗೆ ಮದುವೆಯಾಯಿತು. ನನ್ನ ಮದುವೆಯಾದಾತ ಹಣವಂತರ ಒಬ್ಬನೇ ಮಗನಂತೆ. ಬರುವ ವಾರ ಮುಂದಿನ ಓದಿಗಾಗಿ ಯುರೋಪಿಗೆ ಹೋಗಲಿರುವನಂತೆ. ಹಾಗೆ ಹೋದಾಗ ಯಾರಾದರೂ ಯುರೋಪಿಯನ್ ರಮಣೀಯರ ಮೋಹಪಾಶಕ್ಕೆಲ್ಲಾದರೂ ಬಿದ್ದು ಬಿಟ್ಟರೆ ಎಂಬ ಭಯದಿಂದ ಹೋಗುವ ಮೊದಲೇ ಮದುವೆ ಮಾಡಿಬಿಡಬೇಕೆಂದು ಅವನ ತಂದೆಯ ಹಠವಂತೆ. ಮದುವೆಯಾಗದೆ ಹೋಗಲು ಬಿಡುವುದಿಲ್ಲವೆಂದು ಅವನು ಒಪ್ಪಿದನಂತೆ. ನನಗೆ ರೂಪ ಸೌಂದರ್ಯಗಳು ಇವೆಯಂತೆ. ನನ್ನ ರೂಪವೂ ತಮ್ಮ ಮಗನನ್ನು ಕಾಪಾಡಬಲ್ಲುದು ಎಂಬ ಕಾರಣ ಅವನ ತಂದೆಗೆ. ನಮ್ಮ ತಂದೆಗೆ ಹುಡುಗ ಸುರೂಪಿ, ವಿದ್ಯಾವಂತ. ಇದಕ್ಕೂ ಹೆಚ್ಚಿನದೆಂದರೆ ಅವನು ಯುರೋಪಿ ಯಾತ್ರೆಯು ಮುಗಿಯದೆ ನಾನು ಅತ್ತೆಯ ಮನೆಗೆ ಹೋಗಬೇಕಾಗಿಲ್ಲ. ಇದರಿಂದ ನನ್ನ ಓದು ಸುಗಮವಾಗಿ ಸಾಗಬಹುದು ಎಂಬ ಕಾರಣ. ಸರಿ, ಮದುವೆಯಾಗಬೇಕಾದರೆ ಇದಕ್ಕಿಂತ ಹೆಚ್ಚಿನ ಕಾರಣಗಳೇಕೆ? ಹೌದು, ನನ್ನ ಮದುವೆಯಾಯಿತು. ಆದರೆ ಯಾರನ್ನು ನಾನು ಮದುವೆಯಾಗಿದ್ದೇನೋ ಅವನು ಹೇಗಿರುವನೆಂದು ನೋಡುವ ಕುತೂಹಲ ಸಹ ನನಗಿಲ್ಲ. ನಾನು ನೋಡಲೂ ಇಲ್ಲ. ಬಹುಶಃ ಅವನಿಗೂ ಅದೇ ಭಾವನೆ ಬರಬಹುದು. ನನ್ನ ಚಿಕ್ಕ ತಂಗಿ ಚಿತ್ರ ಹೇಳಿದಳು, ಅವನು ನನ್ನ ಕಡೆ 1 ಸಾರಿ ಸಹ ತಿರುಗಿ ನೋಡಲಿಲ್ಲವಂತೆ. ಅಂತೂ ನನಗೆ ಮದುವೆಯಾಯಿತು. ಇನ್ನೂ ಇದೇ ರೀತಿ ಬಹಳ ಬರೆದಿದ್ದಳು ರೋಹಿಣಿ. ಈಗೇನು ರೋಹಿಣಿ ಚಿಕ್ಕ ಹುಡುಗಿಯಲ್ಲ, 16 ವರ್ಷ. ತನ್ನ ಮನಸ್ಸನ್ನು ಸರಿಯಾಗಿ ತಿಳಿದುಕೊಳ್ಳುವ ಶಕ್ತಿ ಬಂದಿದೆ. ಇಷ್ಟಾದರೂ ಸುಯೋಗ್ಯ ಪತಿಯು ದೊರೆತಿರುವಾಗ ಅತೃಪ್ತಿ ಏಕೆ? ವಿದ್ಯೆ, ರೂಪ, ಯೌವನ, ಐಶ್ವರ್ಯ ಇದಕ್ಕಿಂತಲೂ ಹೆಚ್ಚಿಗೆ ಅವಳು ಬಯಸುವುದಾದರೂ ಏನು? ಪ್ರೇಮ? ಹುಚ್ಚು ಹುಡುಗಿ ರೋಹಿಣಿ. ಆದರೂ ಸುಧಾರಿಸಿದವರು ಅವಳ ತಂದೆ. ಮದುವೆಗೆ ಮೊದಲು ಅವಳ ಒಪ್ಪಿಗೆಯನ್ನು ಏಕೆ ಕೇಳಬಾರದಿತ್ತು? ಬೆಳೆದು ಬುದ್ಧಿ ಬಂದ ಹುಡುಗಿಯನ್ನು ಅನುಕೂಲಕ್ಕೆ ಸರಿಯಾಗಿ ಬಗ್ಗಿಸುವುದು ಸಾಧ್ಯವಾದರೂ ಅವಳ ಮನಸ್ಸನ್ನು ಬಗ್ಗಿಸುವುದು ಸಾಧ್ಯವೇ? ಹಾಗಾಗಬೇಕು ಎಂದಿದ್ದರೆ ಅವಳಿಗೆ ಬುದ್ಧಿ ಬರುವ ಮೊದಲೇ ಗೌರಿ, ಶೀಲಾ, ಚಂದ್ರರಂತೆ ಬೇಗನೆ ಮದುವೆ ಮಾಡಿ ಬಿಡಬೇಕಾಗಿತ್ತು. ಈಗ ಎಲ್ಲರಿಗಿಂತಲೂ ಹೆಚ್ಚು ಸುಖಿಯಾಗಿರಲಿ ಎಂದುಕೊಂಡಿದ್ದ ರೋಹಿಣಿಯ ಮುಂದಿನ ಜೀವನದ ಮೊಳಕೆಯೇ ಹೀಗಾದರೆ ಎಂದೆನಿಸಿತು ನನಗೆ. ಯೋಚಿಸಿದಷ್ಟು ಅವಳಿಗೆ ಯಾವ ರೀತಿ ತಿಳುವಳಿಕೆ ಹೇಳುವುದು ಎಂದು ತೋರಲಿಲ್ಲ. ನಮ್ಮ ಮನೆಗಾದರೂ ಸ್ವಲ್ಪ ದಿನಗಳ ಮಟ್ಟಿಗೆ ಕರೆಯಿಸಿಕೊಂಡು ತಿಳಿಯ ಹೇಳೋಣವೆಂದರೆ ಅವಳಿಗೆ ಕಾಲೇಜು ಶುರುವಾಗಿ ಹೋಗಿತ್ತು.
ಬೇರೇನೂ ತೋಚದೆ ಕೊನೆಗೆ ಒಂದು ಕಾಗದ ಬರೆದೆ. ನನ್ನ ಪ್ರಿಯ ರೋಹಿ, ನೀನು ನಿನ್ನ ಮದುವೆಯಲ್ಲಿ ಅತೃಪ್ತಿಗೊಂಡಂತೆ ತೋರಿತು. ನಿನ್ನ ಕಾಗದ ಓದಿ ನೀನು ನನಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ, ದಿನೇಶನು ಸುಖವಾಗಿರಬೇಕೆಂಬ ಬಯಕೆ ನನಗೆ ಹೇಗೆ ಸಹಜವೋ ಅಷ್ಟೇ ನಿನ್ನ ಜೀವನಲತೆಯು ಸೊಂಪಾಗಿ ನಳನಳಿಸಿ ಬೆಳೆದು ಸುಂದರ ಪುಷ್ಪಗಳಿಂದ ಅಲಂಕೃತವಾಗಿರಬೇಕು ಎಂಬುದು ನನ್ನ ಸಹಜವಾದ ಬಯಕೆ. ನಿನ್ನ ಮದುವೆಗೆ ನಾನು ಬರಲಾಗದಿದ್ದರೂ ಬಂದಿದ್ದವರಿಂದ ನಿನ್ನ ಪತಿಯ ವಿಷಯ ಕೇಳಿ ತಿಳಿದು ಆನಂದಪಟ್ಟಿದ್ದೆ. ನನ್ನ ಮುದ್ದು ರೋಹಿಗೆ ಸರಿಯಾದ ಸತ್ಪಾತ್ರ ದೊರೆತನೆಂದು ಹಿಗ್ಗಿದೆ. ಈಗ ನಿನ್ನ ಕಾಗದ ಓದಿ ಹಿಡಿಸಲಾರದಷ್ಟು ವ್ಯಸನವಾಯಿತು. ನಿನಗೆ ಸರಿಯಾದ ವರ ದೊರೆಯಲಿಲ್ಲವೆಂತಲ್ಲ, ದೊರೆತರೂ ಯಾವುದೋ ಒಂದು ಕಾಣದ ನೆರಳು ನಿಮ್ಮಿಬ್ಬರ ನಡುವೆ ಬಂದಿದೆಯಲ್ಲ ಎಂದು ನನಗೆ ಬಲು ದುಃಖವಾಗುತ್ತಿದೆ. ಪ್ರಿಯ ರೋಹಿ, ನಿನ್ನ ಗಂಡ ಚಿಕ್ಕ ಪ್ರಾಯದಾತ. ವಿದ್ಯೆ, ರೂಪ, ಐಶ್ವರ್ಯ ಒಂದಕ್ಕೂ ಕಮ್ಮಿ ಇಲ್ಲ. ಇವೆಲ್ಲಕ್ಕೂ ಕಲಶವಿಟ್ಟಂತೆ ಅವನು ಸೌಜನ್ಯಶೀಲನೂ ಹೌದು ಎಂದು ನೋಡಿದವರಿಂದ ಕೇಳಿ ತಿಳಿದಿದ್ದೇನೆ. ಪತಿಯಾದವನಲ್ಲಿ ಇದಕ್ಕಿಂತಲೂ ಹೆಚ್ಚಾಗಿ ನೀನು ಬಯಸುವುದಾದರೂ ಏನು? ಪ್ರೇಮ. ಪ್ರಿಯ ರೋಹಿ, ಪ್ರೇಮದ ಅಡಿಗಲ್ಲೇ ಮದುವೆ ಎಂದು ನಿನಗೆ ತಿಳಿಯದೆ? ಪಾಶ್ಚಾತ್ಯರಂತೆ ನಮ್ಮಲ್ಲಿ ಪ್ರೇಮದ ಅಂತ್ಯವೇ ಮದುವೆಯಾಗುವುದಿಲ್ಲ. ಜೀವನದ ನಿಜವಾದ ಶ್ರೇಷ್ಠತೆಗೆ ಮೊದಲಿನ ಮೆಟ್ಟಿಲಷ್ಟೇ ಮದುವೆ. ನಿನ್ನ ಪತಿ ಸುಯೋಗ್ಯ. ಅವನಲ್ಲಿ ನಿನ್ನ ಪ್ರೇಮವೇಕೆ ಬೆಳೆಯಬಾರದು? ನಿನ್ನ ನಿಜವಾದ ಜೀವನ ಶುರುವಾಗಬೇಕಾದುದು ಇನ್ನು ಮುಂದೆ. ವಿಶ್ವ ಪ್ರಯತ್ನದಿಂದಾದರೂ ಅದನ್ನು ಸುಂದರ ಸುಖಮಯವನ್ನಾಗಿ ಮಾಡಿಕೊಳ್ಳುವುದರ ಬದಲು ಕಾಣದ ಕಾರಣಗಳನ್ನು ಮುಂದೆ ಮಾಡಿಕೊಂಡು ಮುಂದಿನ ಜೀವನವನ್ನೇ ಬಲಿ ಕೊಡುವುದು ಸರಿಯಲ್ಲ. ಹೌದು ರೋಹಿ, ನೀನಂದಂತೆ ನಿನ್ನ ಮದುವೆಯಾಗಿ ಹೋಯಿತು. ಇನ್ನು ನೀನೇನು ಮಾಡಿದರೂ ಅದು ಬದಲಾಗುವಂತಿಲ್ಲ. ಜನ್ಮವಿರುವ ತನಕವೂ ಬಂಧಿಸುವ ಕಟ್ಟು ಅದು. ನೋಡು, ಅದು ಮುಳ್ಳಿನ ಕಟ್ಟೂ ಆಗಬಹುದು, ಸುಕೋಮಲ ಪುಷ್ಪಗಳ ಮೃದು ಸ್ಪರ್ಶವೂ ಆಗಬಹುದು. ಎಲ್ಲದಕ್ಕೂ ಮನಸ್ಸೇ ಮುಖ್ಯ ಕಾರಣ. ಗೌರಿ, ಶೀಲ, ಚಂದ್ರ ಎಲ್ಲ ನೋಡು ಎಷ್ಟು ಸುಖವಾಗಿರುವರು. ಅವರ ಪುಟ್ಟ ಪುಟ್ಟ ಮುದ್ದು ಮಕ್ಕಳ ಮುಖ ನೋಡು. ಶಾಂತಿ ತೃಪ್ತಿಗಳ ನಲಿದಾಟದ ಅವರ ಮನೆಗಳನ್ನು ನೋಡು. ಅವರಿಗೂ ನಿನ್ನಂತೆಯೇ ಮದುವೆಯಾಯಿತು. ಅದರಿಂದ ಅವರ ಜೀವನ ಹಾಳಾಯಿತೆ? ಅವರ ಮುಖಗಳನ್ನು ನೋಡಿ ಸೌಭಾಗ್ಯಶಾಲಿನಿಯವರಲ್ಲವೆಂದು ನೀನು ಹೇಳಬಲ್ಲೆಯಾ? ನನ್ನ ರೋಹಿ, ಕೊನೆಗೊಂದು ಮಾತು. ಇದನ್ನೋದಿ ನೀನು ಬೇಸರಗೊಳ್ಳಲಾರೆ ಎಂದು ನನ್ನಾಸೆ. ಮೊದಲೇ ಹೇಳಿದಂತೆ ನನ್ನ ದಿನೇಶನಂತೆ ನೀನೂ ನನ್ನ ರೋಹಿ ಎಂದು ತಿಳಿದುಕೊಂಡಿರುವುದೇ ಈ ರೀತಿ ಬರೆಯಲು ಕಾರಣವಾಗಿದೆ. ಪ್ರಿಯ ರೋಹಿ, ನೀನು ವಿದ್ಯಾವಂತೆ. ಆದರೆ ನಿನ್ನ ವಿದ್ಯೆಯು ನಿನ್ನ ಜೀವನಲತೆಯನ್ನು ಬಾಡಿಸುವುದರ ಬದಲು ಚಿಗುರಿಸಲು ಯತ್ನಿಸಲಿ. ನಿನ್ನಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಹುಟ್ಟಿಸಲು ನೆರವಾಗುವುದರ ಬದಲು ನಿನ್ನ ಜೀವನವನ್ನು ತೃಪ್ತಿ, ಶಾಂತಿಗಳಿಂದ ತುಂಬಲಿ. ಇದು ನನ್ನ ಹಿರಿಯಾಸೆ, ನನ್ನ ಪ್ರೀತಿಯ ಆಶೀರ್ವಾದ. ಈ ಕಾಗದಕ್ಕೆ ರೋಹಿಣಿಯಿಂದ ಬಂದ ಪ್ರತ್ಯುತ್ತರದಿಂದ ಅವಳ ಭಾವನೆಗಳು ಬದಲಾದಂತೆ ತೋರಲಿಲ್ಲ. ನನ್ನನ್ನು ನೋಯಿಸಬಾರದು ಎಂಬ ಉದ್ದೇಶದಿಂದಲೋ ಏನೋ ಅವಳ ಮುಂದಿನ ಕಾಗದಗಳಲ್ಲಿ ಮದುವೆಯ ಸಂಬಂಧವಾದ ವಿಷಯಗಳೇ ಇರುತ್ತಿರಲಿಲ್ಲ. ಆ ವರ್ಷ ರಜೆಯಲ್ಲೂ ಅವಳು ನಮ್ಮ ಮನೆಗೆ ಬರಲಿಲ್ಲ. ಬಂದರೆ ನನ್ನ ಉಪನ್ಯಾಸವನ್ನು ಕೇಳಬೇಕಾಗಬಹುದು ಎಂಬುದೇ ಇದಕ್ಕೆ ಕಾರಣವೆಂದು ನಾನು ಊಹಿಸದಿರಲಿಲ್ಲ. ಮರುವರ್ಷ ದಿನೇಶ ಜರ್ಮನಿಗೆ ಹೊರಟು ಹೋದ. ಹೋಗುವ ಮೊದಲು ರೋಹಿಣಿಯ ಮನೆಗೂ ಹೋಗಿ ಬಂದಿದ್ದ. ಅವನಿಗೆ ರೋಹಿಣಿಯ ಮದುವೆಯ ಸಂಬಂಧದ ವಿಚಾರಗಳು ಒಂದು ತಿಳಿಯದು. ಅದೇ ಅಲ್ಲಿಗೆ ಹೋಗಿದ್ದಾಗ ರೋಹಿಣಿಯೊಡನೆ, ಏನು ರೋಹಿ, ಗಂಡನ ಕಾಗ್ದ ಬರ್ತಾ ಇದೆಯೋ? ಸ್ವಲ್ಪ ಅಡ್ರೆಸ್ ಕೊಟ್ಟರೆ ನಾನಲ್ಲಿಗೆ ಹೋದಾಗ ನಿನ್ನ ಸುದ್ದಿ ಎಲ್ಲ ಹೇಳ್ತೇನೆ ಎಂದು ಹೇಳಿದನಂತೆ. ಅದರ ಪ್ರತ್ಯುತ್ತರವಾಗಿ ರೋಹಿಣಿಯ ವಕ್ರವಾದ ಮುಖವು ಅವನಿಗೆ ಬಹಳ ಆಶ್ಚರ್ಯವನ್ನು ಉಂಟುಮಾಡಿತ್ತು. ಮನೆಗೆ ಬಂದವನೇ ಈ ಸಮಾಚಾರವನ್ನು ನನ್ನೊಡನೆ ಹೇಳಿದ. ನಾನಾಗ ಅವನಿಗೆಲ್ಲವನ್ನು ಹೇಳಬೇಕಾಯಿತು. ರೋಹಿಣಿಯಲ್ಲಿ ಸ್ವಂತ ತಂಗಿಯಷ್ಟು ಆತ್ಮೀಯತೆ ಅವನಿಗೆ. ಅದೇ ಎಲ್ಲ ಸಮಾಚಾರಗಳನ್ನು ಕೇಳಿ ಬಲು ನೊಂದುಕೊಂಡ. ಇನ್ನೂ 3 ವರ್ಷಗಳು ಜಾರಿದವು. ದಿನೇಶನ ಓದು ಮುಗಿದು ಅವನು ಸದ್ಯದಲ್ಲಿಯೇ ಹಿಂತಿರುಗುವವನಿದ್ದನು. ದಿನೇಶ ಬರುವ ಸಮಯಕ್ಕೆ ರೋಹಿಣಿಯನ್ನೂ ಕರೆಸಿಕೊಳ್ಳಬೇಕು ಎಂದು ನನಗೆ ಬಲು ದಿನಗಳ ಬಯಕೆ. ಮದುವೆಯ ಸುದ್ದಿ ಹಳೆ ನೆನಪಾಯಿತು. ಆ ವಿಷಯವಿನ್ನು ಬರಲಾರದು ಎಂದು ತಿಳಿದಿದ್ದಳೋ ಏನೋ. ರೋಹಿಣಿಯೂ ಬರುತ್ತೇನೆಂದು ಬರೆದಿದ್ದಳು.
3 ವರ್ಷಗಳಿಂದಲೂ ಬಾರದಿದ್ದವಳು ಈಗ ಬರುವುದಾಗಿ ಬರೆದುದನ್ನು ಓದಿ ನನಗೆ ಹಿಡಿಸಲಾರದಷ್ಟು ಹಿಗ್ಗು. ದಿನೇಶ ಬರುವುದಕ್ಕೆ 1 ದಿನ ಮೊದಲೇ ರೋಹಿಣಿ ಬಂದಳು. ಆದರೆ ಮರುದಿನವೇ ಬರಬೇಕಾಗಿದ್ದ ದಿನೇಶ ಗಾಡಿ ತಪ್ಪಿ ಹೋಯಿತೆಂದು, ಅದರ ಮರುದಿನ ತಾನೊಬ್ಬ ಸ್ನೇಹಿತನೊಡನೆ ಬರುವೆನೆಂದು ಟೆಲಿಗ್ರಾಮ್ ಮಾಡಿದ್ದ. ಅದಕ್ಕೆ ಸರಿಯಾಗಿ ಮಾರನೆಯ ದಿನ ತನ್ನ ಸ್ನೇಹಿತನೊಡನೆ ಬಂದ. ದಿನೇಶನಿಗೆ ರೋಹಿಣಿ ನಮ್ಮ ಮನೆಗೆ ಬರುವ ವಿಷಯ ನಾನು ಬರೆದಿದ್ದರೂ ತಾನು ಬರುವಾಗ ಅವಳೂ ಬಂದಿರಬಹುದು ಎಂಬುದು ಅವನಿಗೆ ಗೊತ್ತಿಲ್ಲದ ವಿಷಯ. ಅದೇ ಅವಳನ್ನು ನೋಡಿ ಮನೆಗೆ ಬಂದ ಸಂತೋಷದಿಂದ ಮೊದಲೇ ಅರಳಿದ್ದ ಅವನ ಮುಖವು ಇನ್ನಷ್ಟು ಅಗಲವಾಯಿತು. ತನ್ನ ಸ್ನೇಹಿತನಿಗೆ ನಮ್ಮ ಪರಿಚಯ ಮಾಡಿಸುವ ಮೊದಲೇ, ನೋಡು ಚಂದರ್, ಇವಳೇ ರೋಹಿ, ನನ್ನ ತಂಗಿ ರೋಹಿ ಎಂದು ಅವಳ ಪರಿಚಯ ಮಾಡಿಸಿದ. ಹೊಸಬನೊಬ್ಬನಿಗೆ ತನ್ನನ್ನು ಮುಂದು ಮಾಡಿ ತೋರಿಸುತ್ತಿರುವ ತನ್ನ ವ್ಯವಹಾರದಿಂದ ಲಜ್ಜಿತಳಾದ ರೋಹಿಣಿಯ ಕೆಂಪಗಾದ ಮುಖ ನೋಡಿ ದಿನೇಶನಿಗೆ ಹಿಡಿಸಲಾರದಷ್ಟು ನಗು. ಏನು ರೋಹಿ, ಹೊಸಬರೊಬ್ಬರು ಬಂದುಬಿಟ್ರು ಅಂದೆ ನಿನ್ನ ಹರಕು ಬಾಯಿಗೂ ಬೀಗ ಹಾಕೊಂಡು ಬಿಡಬೇಕೇನು? ಎಲ್ಲೋಯ್ತು ನಿನ್ನ ಬಾಯಿ ಬಡ್ಕತನ ಎಲ್ಲ ಎಂದು ಕೆಣಕಿದ. ರೋಹಿಣಿಯೂ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುತ್ತಿದ್ದಳಾದರೂ ದಿನೇಶನ ಸ್ನೇಹಿತನ ಇರವು ಅವಳನ್ನು ಸುಮ್ಮನಾಗಿಸಿತು. ನಾನು, ರೋಹಿ, ದಿನೇಶ 3 ವರ್ಷಗಳ ತರುವಾಯ ಒಂದಾಗಿ ಸೇರಿದುದು ಅದೇ ಪ್ರಥಮ ಬಾರಿಯಾದರೂ ಚಂದರ್ನ ಇದಿರು ಮನಬಿಚ್ಚಿ ಮಾತನಾಡಲು ನನಗೂ ರೋಹಿಣಿಗೂ ಸ್ವಲ್ಪ ಸಂಕೋಚ. ಆದರೆ 1-2 ದಿನಗಳು ಕಳೆಯುವ ಮೊದಲೇ ಚಂದರ್ನೂ ನಮ್ಮಲ್ಲಿ ಒಬ್ಬನಾಗಿ ಹೋಗಿದ್ದ. ಅವನ ಸೌಜನ್ಯವು ನಮ್ಮೆಲ್ಲರ ಒಲವನ್ನು ಸೆಳೆದಿತ್ತು. ಮೊದಮೊದಲು ಅವನೆಂದರೆ ಸಂಕೋಚದಿಂದ ವರ್ತಿಸುತ್ತಿದ್ದ ರೋಹಿಣಿಯು 1 ವಾರದೊಳಗಾಗಿ ದಿನೇಶನಷ್ಟೇ ಸಲಿಗೆಯಿಂದ ಅವನೊಡನೆ ಚರ್ಚೆ ಮಾಡಲು ಹಿಂಜರಿಯುತ್ತಿರಲಿಲ್ಲ. ಚಂದರ್ ದಿನೇಶ್ನಿಗಿಂತ 4-5 ವರ್ಷ ಹಿರಿಯವನಾಗಿರಬಹುದಷ್ಟೇ. ಅವನು ಇಂಗ್ಲೆಂಡಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಿ 1 ವರ್ಷ ಇಡೀ ಯುರೋಪಿನ ಪ್ರವಾಸ ಮಾಡಿದ್ದನು. ಅವನ ಜರ್ಮನಿಯ ಪ್ರವಾಸದಲ್ಲೇ ಅವನಿಗೂ ದಿನೇಶನಿಗೂ ಪರಿಚಯವಾದುದು. ಅದು ಕ್ರಮವಾಗಿ ಬೆಳೆದಿದ್ದು ಹಡಗಿನಲ್ಲಿ ಇಬ್ಬರೂ ಜೊತೆಯಾಗಿ ಬರುವಾಗ ಇನ್ನಷ್ಟು ದೃಢವಾಗಿತ್ತು. ಅದೇ ತನ್ನ ಮನೆಯವರು ತನ್ನ ಬರವನ್ನು ತವಕದಿಂದ ಇದಿರು ನೋಡುತ್ತಿದ್ದರೂ ದಿನೇಶನ ಮಾತನ್ನು ಮೀರಲಾರದೆ ನಮ್ಮ ಮನೆಯಲ್ಲಿ 2 ವಾರಗಳನ್ನು ಕಳೆಯಲು ಒಪ್ಪಿ ಬಂದಿದ್ದನು. ಕ್ರಮವಾಗಿ ದಿನೇಶನ ಮೂಲಕ ಚಂದರ್ನ ವಿಷಯ ಇಷ್ಟೇ ನನಗೂ ರೋಹಿಗೂ ತಿಳಿದದ್ದು. ಚಂದರ್ನೂ ಕೂಡ ರೋಹಿಯನ್ನು ನನ್ನ ಮಗಳೆಂದೇ ಎಣಿಸಿದಂತೆ ತೋರಿತು. ನಮ್ಮ ವ್ಯವಹಾರದಲ್ಲಿ ಹಾಗಲ್ಲವೆಂದೆಣಿಸಲು ಅವನಿಗೆ ಯಾವ ಕಾರಣವೂ ಇರಲಿಲ್ಲ. ಬಹುದಿನಗಳಿಂದ ಬರಿದಾಗಿದ್ದ ನಮ್ಮ ಮನೆ ರೋಹಿಣಿ, ದಿನೇಶ್, ಚಂದರ್ ಇವರ ಬರುವಿಕೆಯಿಂದ ತುಂಬಿ ಹೋಗಿತ್ತು. ಸದಾ ನಗು, ಮಾತು, ಚರ್ಚೆ, ಕೋಲಾಹಲ ಇದರಲ್ಲೇ ಮೈಮರೆತ ನಮಗೆ 2 ವಾರ ಕಳೆದುದೇ ತಿಳಿಯಲಿಲ್ಲ. ಚಂದರ್ಗೆ ಹೋಗುವ ಸಮಯ ಬಂತು. ಆಗಲೇ ನನಗೆ 2 ವಾರಗಳ ಸುಖ ಸಾಮ್ರಾಜ್ಯದ ಕನಸಿನಿಂದ ತಟ್ಟನೆ ಎಚ್ಚರವಾದುದು. ನಮ್ಮ ಆನಂದ ಸಂಭ್ರಮಗಳ ಮಧ್ಯದಲ್ಲಿ ರೋಹಿಣಿ ಚಂದರ್ರಿಗೆ ಹೃದಯಗಳಿವೆ ಎಂಬುದು ನಾನು ಊಹಿಸದ ಮಾತಾಗಿತ್ತು. ದಿನೇಶ ರೋಹಿಣಿಯರಲ್ಲಿ ಹೇಗೆ ಬಂಧು ಭಗಿನಿ ಪ್ರೇಮವು ನೆಲೆಸಿದೆಯೋ ಅದೇ ರೀತಿ ತಾವೆಂದೂ ನೋಡಿರದ ಚಂದರ್ ರೋಹಿಣಿಯರಲ್ಲೂ ಇರುವುದು ಸಂಭವವೇ ಎಂಬುದನ್ನು ಯೋಚಿಸುವ ಅಗತ್ಯವೇ ತೋರಲಿಲ್ಲ ನನಗೆ. ಚಂದರ್ 4-5 ವರ್ಷ ಯುರೋಪಿನಲ್ಲಿದ್ದು ವಿದ್ಯೆಯೊಡನೆ ಅಲ್ಲಿಯವರ ನಾಗರಿಕತೆ, ಆಚಾರ ವಿಚಾರಗಳನ್ನು ತನ್ನದಾಗಿ ಮಾಡಿಕೊಂಡವನು. ರೋಹಿಣಿ ಪ್ರೇಮವಿಲ್ಲದ ಮದುವೆಯೇ ಅಲ್ಲ ಎನ್ನುತ್ತಿರುವ ಸುಶಿಕ್ಷಿತ ತರುಣಿ. ಅದರಲ್ಲೂ ಚಂದರ್ನಿಗೆ ರೋಹಿಣಿಗೆ ಮದುವೆಯಾಗಿದೆ ಎನ್ನುವ ವಿಷಯ ನಾವ್ಯಾರೂ ಹೇಳಿ ಸಹ ಇಲ್ಲ. ಅವಳ ಸಹಜ ಸೌಂದರ್ಯ, ಸುಶಿಕ್ಷಿತ ನಡೆ ನುಡಿಗಳು ಚಂದರ್ನ ಮನವನ್ನು ಒಲಿಸಿಕೊಂಡಿರುವುದು, ಅವನ ವಿದ್ಯಾ ವಿನಯ ರೂಪ ಸೌಜನ್ಯಗಳು ಅವಳ ಹೃದಯವನ್ನು ಕದಿಯುವುದು ಕಷ್ಟದ ಮಾತಲ್ಲ. ಅದನ್ನು ಮೊದಲೇ ತಿಳಿದುಕೊಳ್ಳುವುದು ನನ್ನ ಕರ್ತವ್ಯವಾಗಿತ್ತು. ಆದರೆ ಈಗ ಅವನು ಹೊರಟು ಹೋಗಿ ಬರುತ್ತೇನೆ ಎನ್ನುವಾಗಲೇ ನನಗೆ ಅವರವರ ಪ್ರೇಮದ ಆಳದ ಅರಿವಾದುದು. ಕೇವಲ ಅವರ ಮುಖಗಳನ್ನು ನೋಡಿಯೇ ನಾನು ತಿಳಿದುಕೊಂಡೆ. ಕುರುಡನು ತಿಳಿದುಕೊಳ್ಳಬಹುದಾಗಿತ್ತು, ಅಷ್ಟೊಂದು ಸ್ಪಷ್ಟವಾಗಿ ಚಿತ್ರಿತವಾಗಿತ್ತು ಅವರ ಪ್ರೇಮ ಆ ಮುಖಗಳಲ್ಲಿ. ಅವನು ಹೊರಟು ಹೋದ. 1-2 ದಿನಗಳಲ್ಲಿ ಅವಳು ಹೊರಟು ಹೋಗುವಳು. ಆದರೆ ಮೊದಲೇ ಮೋಡ ಮುಚ್ಚಿದ್ದ ಅವಳ ಜೀವನದಲ್ಲಿ ಈಗ ಕತ್ತಲೆಯೂ ಸೇರಿ ಹೋಗಿದೆ.
ಅದೇ ರಾತ್ರಿ ರೋಹಿಣಿಯು ಮಲಗಲು ಹೋದ ಮೇಲೆ ದಿನೇಶನೊಡನೆ, ದಿನೇಶ, ರೋಹಿ ಚಂದರರು ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ತೋರುತ್ತೆ. ಇಂದವನು ಹೊರಡುವಾಗ ಅವರಿಬ್ಬರ ಬಾಡಿದ ಮುಖಗಳನ್ನು ನೋಡಲಿಲ್ಲವೇ ನೀನು ಎಂದೆ. ಅದಕ್ಕವನು ನಕ್ಕು, ನೀನೇನು ಬಿಡಮ್ಮ, ಈಗ ಸೈಕಾಲಜಿಯನ್ನು ಬೇರೆ ಅಭ್ಯಾಸ ಮಾಡಿದಂತೆ ತೋರುತ್ತೆ. ಅವರವರ ಮುಖ ನೋಡಿಯೇ ಅವರವರು ಪ್ರೀತಿಸುವರು ಎಂಬುದು ತಿಳಿದು ಹೋಯ್ತಂತೆ ಎಂದು ಹಾಸ್ಯದಲ್ಲೇ ನನ್ನ ಮಾತುಗಳನ್ನು ತೇಲಿಸಿಬಿಟ್ಟ. ಬಹುಶಃ ನನ್ನ ಊಹೆ ತಪ್ಪಿರಬಹುದು ಎಂದು ಆಗ ಅವನ ಹಾಸ್ಯದಿಂದ ನನಗನಿಸಿದರೂ ಮರುಕ್ಷಣವೇ ನಾನು ಊಹಿಸಿದುದು ಸರಿ ಎಂದು ನನಗೆ ತೋರಿತು. ಆದರೂ ರೋಹಿಣಿಯೊಡನೆ ಆ ವಿಷಯವಾಗಿ ಏನೆಂದು ಹೇಳಲಿ? 2 ದಿನಗಳ ತರುವಾಯ ರೋಹಿಣಿಯು ಹೊರಟಳು. ದಿನೇಶನೇ ಅವಳನ್ನು ಅವರ ಮನೆಗೆ ಮುಟ್ಟಿಸಿ ಬಂದವನೇ ದಿನೇಶ, ಅಮ್ಮ, ರೋಹಿ ಗಂಡನು ಸೀಮೆಯಿಂದ ಬಂದಿರುವನಂತೆ. 1 ತಿಂಗಳೊಳಗೆ ಅವನು ಬಂದು ರೋಹಿನ ಕರೆದುಕೊಂಡು ಹೋಗಬಹುದು ಎಂದು ವರ್ತಮಾನ ಎಂದ. 8 ದಿನಗಳ ಒಳಗಾಗಿಯೇ ರೋಹಿಣಿಯ ತಾಯಿಯಿಂದ ಒಂದು ಕಾಗದ ಬಂತು. ಮದುವೆಗಂತೂ ನೀವು ಬರಲಿಲ್ಲ, ಈಗಲಾದರೂ ನೀವು ಖಂಡಿತ ಬರಲೇಬೇಕು. ನಾವೆಲ್ಲರಲ್ಲದೆ ರೋಹಿಯು ನಿಮ್ಮ ಹಾದಿ ಕಾಯುತ್ತಾಳೆ ಎಂದಿತ್ತು ಅವರ ಪತ್ರದಲ್ಲಿ. ನನಗೂ ರೋಹಿಣಿಯೊಡನೆ ಮಾತಾಡಿ ತಿಳುವಳಿಕೆ ಹೇಳಬೇಕೆಂದು ಬೇರೆ. ಸರಿ, ಹೊರಟೆ. ದಿನೇಶನು ನನ್ನ ಜೊತೆಗೆ ಬಂದ. ನಾವು ಹೋದ ದಿನ ರೋಹಿಣಿ ಒಬ್ಬಳೊಡನೆಯೇ ಏಕಾಂತವಾಗಿ ಮಾತನಾಡಲು ಆಗಲೇ ಇಲ್ಲ. ಮರುದಿನವೇ ಅವಳ ಗಂಡ ಬಂದ. ಎಲ್ಲರೂ ಬೀಗರನ್ನು ಸ್ವಾಗತಿಸಿ ಸತ್ಕರಿಸುವ ಸಮಯವನ್ನು ಸಾಧಿಸಿ ಬಾಡಿದ ಮೋರೆಯ ರೋಹಿಣಿಯನ್ನು ನನ್ನ ಕೋಣೆಗೆ ಕರೆದುಕೊಂಡು ಹೋದೆ. ಇನ್ನೇನು ಅವಳೊಡನೆ ಮನಬಿಚ್ಚಿ ಮಾತಾಡಬೇಕು ಎಂದಿರುವಾಗಲೇ ಅವಳ ಕಿರಿತಂಗಿ ಚಿತ್ರ ಬಿರುಗಾಳಿಯಂತೆ ಓಡಿ ಬಂದು, ಅಕ್ಕ, ದಿನೇಶಣ್ಣನ ಸ್ನೇಹಿತ ಚಂದರ್ ಬಂದಿದ್ದಾನೆ. ದಿನೇಶಣ್ಣನ ರೂಮಿನಲ್ಲಿದ್ದಾನೆ, ನೀನು ಬರಬೇಕಂತೆ. ದಿನೇಶಣ್ಣ ಕೂಗ್ತಾನೆ ಎಂದು ಒಂದೇ ಉಸಿರಿಗೆ ಹೇಳಿ ಓಡಿಬಿಟ್ಟಳು. ಅವಳ ಮಾತು ಕೇಳಿ ಬಾಡಿದ್ದ ರೋಹಿಣಿಯ ಮುಖ ವರಳಿದರೂ ನನಗದೇಕೋ ಈಗೇಕೆ ಈ ಚಂದರ್ ಬಂದ ಎನಿಸಿತು. ಅದಕ್ಕೆ ಅವಳೊಡನೆಯೇ ನಾನು ದಿನೇಶರ ರೂಮಿಗೆ ಹೋದೆ. ಹೌದು, ನಿಜವಾಗಿಯೂ ದಿನೇಶನೊಡನೆ ಚಂದರ್ ಅಲ್ಲಿದ್ದ. ನಮಗಿಂತ ಮುಂದೆ ಓಡಿ ಹೋಗಿ ಬಾಗಿಲಲ್ಲೇ ನಿಂತಿದ್ದ ಚಿತ್ರ, ಅಕ್ಕ, ನಿನಗಿವರ ಗುರುತಿಲ್ಲವೇನು ಎಂದು ಕೇಳಿದಳು. ಇಲ್ಲದೇನು, ನಮ್ಮನೆಯಲ್ಲಿ ನಾನೇ ಪರಿಚಯ ಮಾಡಿಸಿದ್ದೇನೆ ಎಂದ ದಿನೇಶ ಮುಗುಳು ನಗೆಯೊಡನೆ. ಪಾಪ, ಅದಕ್ಕೂ ಮೊದಲು ಒಬ್ಬರನ್ನೊಬ್ಬರು ನೋಡಿಯೇ ಇಲ್ಲ ಎಂದಳು ವ್ಯಂಗ್ಯವಾಗಿ ತುಂಟಿ ಚಿತ್ರ. ಮದುವೆಯ ಚಪ್ಪರದಲ್ಲಿ ಅವರ ಕಣ್ಣುಗಳು ಕುರುಡಾಗಿದ್ದವು ಎಂದು ನಿನಗೆ ಇನ್ನೂ ತಿಳಿಯಲಿಲ್ಲವೇ ಚಿತ್ರ ಎಂದು ದಿನೇಶ ಈ ಸಾರಿ ಜೋರಾಗಿ ನಕ್ಕ. ಚಿತ್ರ, ಕುರುಡು ಭಾವ, ಕುರುಡು ಅಕ್ಕ ಎಂದು ತಾನೂ ನಕ್ಕಳು. ಆಶ್ಚರ್ಯದ ಶಿಖರವನ್ನು ಏರಿದ್ದ ನನ್ನನ್ನು ಅಲ್ಲಿಂದ ಉರುಳಿಸುವಂತೆ ರೋಹಿಣಿ ಚಂದರ್ ನಗತೊಡಗಿದರು. ಆಗ ಬೆಪ್ಪಳಂತೆ ಮೂಕಳಾಗಿ ನಿಂತಿದ್ದ ನನ್ನನ್ನು ನೋಡಿ ಉಕ್ಕುವ ನಗುವನ್ನು ತಡೆದುಕೊಂಡು ದಿನೇಶ, ಅಮ್ಮ, ಈ ಪ್ರೇಮ ವಿವಾಹದ ಪ್ರೇಮಿಗಳು ತಮ್ಮ ಮದುವೆಯಲ್ಲಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಯೇ ಇಲ್ಲವಂತೆ ಎಂದ. ಆ ತಪ್ಪನ್ನೀಗ ತಿದ್ದಿಕೊಳ್ಳುವೆವು ಅನ್ನುವಂತಿತ್ತು ರೋಹಿಣಿ ಚಂದ್ರಶೇಖರರು ಒಬ್ಬರನ್ನೊಬ್ಬರು ಆಗ ನೋಡಿದ ಆ ನೋಟ. ಸರಿ ವಿದ್ಯಾರ್ಥಿಗಳೇ, ಕೊಡಗಿನ ಗೌರಮ್ಮ ಬರೆದ ಒಂದು ಚಿತ್ರ ಕಥೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮೊದಲೇ ಹೇಳಿದ ಹಾಗೆ ಒಂದು ಚಿತ್ರ ಕಥೆಯಲ್ಲಿ ಬರುವ ರೋಹಿಣಿಯ ಪಾತ್ರದ ತುಮುಲಗಳೇನು ವಿವೇಚಿಸಿರಿ, ಇದು ಪ್ರಶ್ನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.